ನಾನು ನಿನಗೆ ಕಾಣಿಸ್ತಿಲ್ವಾ? ನನ್ನ ಮಾತು ನಿನಗೆ ಕೇಳಿಸ್ತಿಲ್ವಾ? ಏನು ಹಾಗೆ ನೋಡ್ತಾ ಇದೆಯಾ? ನಿನ್ನ ಮದುವೆ ಫಿಕ್ಸ್ ಆಯ್ತಲ್ಲ. ಆ್ಯಕ್ಚುಲಿ ಎಲ್ಲ ಗಡಿ ಬಿಡಿಲಿ ಆಗ್ತಾ ಇದ್ದಿದ್ದರಿಂದ ನಾನು ನಿನಗೆ ಕಂಗ್ರ್ಯಾಚುಲೇಟು ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಸ್ವೀಟ್ ಕೂಡ ತಿನ್ನೋಕ್ಕಾಗಿರಲಿಲ್ಲ. ಐಸ್ ಕ್ರೀಮು ಸ್ವೀಟೇ ಅಲ್ವಾ, ಅದಕ್ಕೆ ತಗೊಂಬಂದೆ. ತಗೋ. ಅರೆ ಸುಮ್ಮನೆ ಇಸ್ಕೊಂಡ್ಬಿಟ್ರೆ ಹೇಗೆ ಮೇಡಮ್? ಅಲ್ಲ ದುಬೈ ಮೇಡಮ್, ಥ್ಯಾಂಕ್ಸ್ ಹೇಳಬೇಕು. ಅಲ್ಲೆಲ್ಲ ಇಂಗ್ಲೀಷೇ ಮಾತಾಡೋದು. ಬಾಸು ನೀವು ಬೇರೆ ಸುಮ್ಮನೆ ರೇಗಿಸ್ತಿದ್ದೀರಾ ನನ್ನ? ಅರೆ ನಾನೆಲ್ಲಿ ರೇಗಿಸ್ತಾ ಇದ್ದೀನಿ? ಇರೋ ಫ್ಯಾಕ್ಟ್ ಹೇಳಿದೆ ಅಷ್ಟೇ. ಆದರೂ ಜಗಳ ಗಂಟಿ ನಿನ್ನ ಮದುವೆ ಆಗೋನ ನೆನೆಸ್ಕೊಂಡ್ರೆ ನನಗಂತೂ ಅಯ್ಯೋ ಪಾಪ ಅನಿಸುತ್ತೆ. ಅವ್ನು ನೋಡಿದ್ರೆ OCD ಆಸಾಮಿ, ನೀನು ನೋಡಿದ್ರೆ ಬೀಳ್ಸೇಶ್ವರಿ. ಪರ್ಫೆಕ್ಟ್. ಬಾಸು ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ತೀರಾ? ಹೌದು, ಏನಂದಿದ್ ನೀವು? ಏನೂ ಇಲ್ಲ, ನಿನಗೆ ಥ್ಯಾಂಕ್ಸ್ ಮತ್ತೆ ಸಾರಿ ಹೇಳೋಣ ಅಂತ ಬಂದೆ. ಏನು ಸಾರಿ ಥ್ಯಾಂಕ್ಸು ಅದು ಒಟ್ಟಿಗೆ? ಓ ಗೊತ್ತಾಯ್ತು ಬಿಡಿ, ಈ ಟೀ ಒಳಗೆ ಉಪ್ಪು ಹಾಕೊಡ್ತಾರಲ್ಲ ಆ ಥರ. ಜೋಕ್ಸ್ ಅಪಾರ್ಟ್. ಆ್ಯಕ್ಚುಲಿ ನಿನ್ನ ಮೀಟ್ ಆಗಿದ್ದು ಫಸ್ಟ್ ಡೇಯಿಂದ ನನ್ನ ತುಂಬ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀನೇನೋ ಪಾಪ ಯಾವಾಗಲೂ ಒಳ್ಳೇದು ಮಾಡೋದಕ್ಕೆ ಹೋಗ್ತಾ ಇರ್ತಿದ್ದೆ. ಆದರೆ ನಾನೇ ಅದನ್ನು ತಪ್ಪಾಗಿ ತಿಳ್ಕೊಂಡು ನಿನ್ನ ಮೇಲೆ ರೇಗಾಡ್ತಾ ಇದ್ದೆ. ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ದುರ್ಗಾ. ನೀನು ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ಯಾ, ಎಷ್ಟು ಸಲ ಹಿತನ ಕಾಪಾಡಿದ್ಯಾ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಬರಲ್ಲ. ನಗುನೇ ಮರ್ತಿದ್ದ ಹಿತ ಮುಖದಲ್ಲಿ ನಗು ಬರೋ ಹಾಗೆ ಮಾಡಿದೆ. ಅವಳು ಮತ್ತೆ ಕೂದಲು ಕಟ್ಕೊಳ್ಳೋ ಹಾಗೆ ಮಾಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಮಾತಾಡೋ ಹಾಗೆ ಮಾಡಿದೆ. ನೀನು ಮಾಡಿರೋದು ಪವಾಡ ಅಂತ ನಿನಗೆ ಗೊತ್ತಿಲ್ಲ ದುರ್ಗಾ, ಆದರೆ ನಮ್ಗದು ಅರ್ಥ ಆಗಿದೆ.